ತೆಗಳಿದವರ ಜೊತೆಯೇ ಸ್ನೇಹ ಸಮ್ಮಿಲನ, ಬೈದವರ ಜೊತೆಗೆ ಬಾಯಿ. ಶತ್ರುಗಳೊಂದಿಗೆ ಈಗ ಏಕಾಏಕಿ ಮಿತ್ರತ್ವ. ಸದ್ಯ ರಾಜ್ಯ ರಾಜಕೀಯದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಇದೇ ಸ್ಟ್ರಾಟಜಿಯನ್ನ ಅನುಸರಿಸುತ್ತಿದ್ದಾರೆ. ಸರ್ಕಾರವನ್ನ ತೆಗಳಿದವರು, ನಾಯಕರನ್ನ ಬೈದವರ ಜೊತೆಗೆ ಡಿಕೆಶಿ ಬಾಯಿ ಅಂತಿದ್ದಾರೆ. ಅದು ಹೇಗೆ ಅಂತ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ರಾಹುಲ್ಗೆ ಬೈದಿದ್ದ ಸದ್ಗುರು ಕಾರ್ಯಕ್ರಮದಲ್ಲಿ ಡಿಕೆಶಿ ಭಾಗಿ. ಈ ಹಿಂದೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಬಗ್ಗೆ ಸದ್ಗುರು ವ್ಯಂಗ್ಯವಾಡಿದ್ರು. ಸಂದರ್ಶನವೊಂದರಲ್ಲಿ ಮಾತನಾಡಿದ್ದ ಸದ್ಗುರು ಜಗ್ಗಿ ವಾಸುದೇವ್ ನಿರೂಪಕರ ಪ್ರಶ್ನೆಗೆ ಶಾಕಿಂಗ್ ಉತ್ತರ ಕೊಟ್ಟಿದ್ರು. ನನಗೆ ರಾಹುಲ್ ಗಾಂಧಿ ಯಾರು ಅನ್ನೋದು ನಿಜಕ್ಕೂ ಗೊತ್ತಿಲ್ಲ ಅಂತ ಹೇಳಿ ಗೇಲಿ ಮಾಡಿದ್ರು. ರಾಹುಲ್ ಗಾಂಧಿ ವಿರುದ್ಧ ಗೇಲಿ ಮಾಡಿದ್ದಕ್ಕೆ ಕಾಂಗ್ರೆಸ್ ನಾಯಕರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು. ಇದೀಗ ಡಿಕೆಶಿ ತಮಿಳುನಾಡಿನಲ್ಲಿ ನಡೆದ ಈಶಾ ಫೌಂಡೇಶನ್ನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಬೈದವರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಎಷ್ಟು ಸರಿ ಅಂತ ಈಗಲೂ ಕೈ ನಾಯಕರು ಟೀಕೆ ಮಾಡ್ತಿದ್ದಾರೆ. ರಾಹುಲ್ ಗಾಂಧಿ ಅವರು ಯಾರು ನನಗೆ ಗೊತ್ತಿಲ್ಲ ಅಂತ ಹೇಳಿದವರು ಸದ್ಗುರು ಏನ್ ಹೇಳ್ತಾರೆ, ರಾಹುಲ್ ಗಾಂಧಿ ಯಾರು ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಹೌದಲ್ವಾ? ಲೋಕಸಭಾ ಸದಸ್ಯರು ಇಲ್ಲೇ ಇದ್ದಾರೆ. ನಮ್ಮ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವ್ರನ್ನ ಲೋಕಸಭೆಯಲ್ಲಿ ಯಾರ್ಯಾರು ಏನೇನು ಮಾತಾಡ್ತಾರೆ ಅಂತಕ್ಕಂಥದ್ದನ್ನು ನನಗಿನ್ನ ಜಾಸ್ತಿ ವಿವರವಾಗಿ ಅವ್ರಿಗೆ ಗೊತ್ತಿದೆ. ಅಂಥವ್ರ ಜೊತೆಯಲ್ಲಿ ಇವರೆಲ್ಲ ವೇದಿಕೆ ಅಲಂಕರಿಸ್ತಾರೆ ಅಂತ ಅನ್ನೋದು ಎಷ್ಟು ಮಟ್ಟಿಗೆ ಔಚಿತ್ಯ ಅನ್ನೋದನ್ನು ಅವರೇ ಉತ್ತರ ಹೇಳ್ಬೇಕಷ್ಟೇ. ಏನಿಲ್ಲ, ರಾಜಕೀಯ ಹೇಳಿಕೆಗಳಿಗೆ ಮಹತ್ವ ಬೇಕಾಗಿಲ್ಲ. ಸರ್ಕಾರವನ್ನೇ ಟೀಕಿಸಿದ್ದ ಮೋಹನ್ ದಾಸ್ ಪೈ ಜೊತೆ ಡಿಕೆಶಿ ಚರ್ಚೆ. ಇತ್ತೀಚೆಗಷ್ಟೇ ಉದ್ಯಮಿ ಮೋಹನ್ ದಾಸ್ ಪೈ ರಾಜ್ಯ ಸರ್ಕಾರವನ್ನ ಟೀಕೆ ಮಾಡಿದ್ರು. ಬೆಂಗಳೂರು ಪರಿಸ್ಥಿತಿ ದಿನೇ ದಿನೇ ಕೆಟ್ಟದಾಗುತ್ತಿದೆ. ಡಿಕೆ ಶಿವಕುಮಾರ್ ಸಚಿವರಾದ ಬಳಿಕ ಇನ್ನಷ್ಟು ಹದಗೆಟ್ಟಿದೆ. ಬೆಂಗಳೂರಿನಲ್ಲಿ ಈಗಿರುವ ಪಾದಚಾರಿ ಮಾರ್ಗದ ಸುಸ್ಥಿತಿ, ಎಲೆಕ್ಟ್ರಿಕ್ ವಾಹನಗಳು, ಮೆಟ್ರೋ ಮಾರ್ಗದ ಕಾಮಗಾರಿ ತ್ವರಿತಗೊಳಿಸಬೇಕು. ದೊಡ್ಡ ಯೋಜನೆ ಘೋಷಿಸಲಾಗುತ್ತೆ. ಆದ್ರೆ ಸರ್ಕಾರ ಅದನ್ನ ಜಾರಿ ಮಾಡಲು ದೀರ್ಘ ಸಮಯ ತೆಗೆದುಕೊಳ್ತಿದೆ. ಯಾವುದನ್ನು ಸಮಯಕ್ಕೆ ಸರಿಯಾಗಿ ಜಾರಿ ಮಾಡಿಲ್ಲ ಅಂತ ಉದ್ಯಮಿ ಮೋಹನ್ ದಾಸ್ ಪೈ ಟೀಕಿಸಿದ್ರು. ಇದೇ ವಿಚಾರವಾಗಿ ಮೋಹನ್ ದಾಸ್ ಹಾಗೂ ಸಚಿವ ಪ್ರಿಯಾಂಕ್ ಖರ್ಗೆ ಮಧ್ಯೆ ಜಟಾಪಟಿ ನಡೆದಿತ್ತು. ಆದ್ರೆ ದಿಢೀರ್ ಮೋಹನ್ ದಾಸ್ ಪೈ ಡಿಕೆಶಿಯನ್ನ ಭೇಟಿ ಮಾಡಿದ್ದಾರೆ. ಸದಾಶಿವನಗರದ ಡಿಕೆಶಿ ನಿವಾಸದಲ್ಲಿ ಭೇಟಿಯಾಗಿ ಚರ್ಚೆ ನಡೆಸಿದ್ದು ಇದೀಗ ಹಲವು ಚರ್ಚೆಯನ್ನ ಹುಟ್ಟುಹಾಕಿದೆ. ಡಿಕೆ ಶಿವಕುಮಾರ್ is a Bangalorean, a veteran minister with great experience in administration. We discuss many issues which affect Bangalore. We discuss how to make Bangalore a much bigger global city and India's best city. Bangalore is India's richest city. We are very happy that our Minister for Bangalore, Shri D.K. Shivkumar, has agreed to consider our suggestions and look at it very, very seriously. We now have hope that with this involvement and great leadership, we'll see better days for Bangalore and many of the issues that plague us will be solved. ನೋಡಿದ್ರಲ್ಲ, ಸದ್ಗುರು ರಾಹುಲ್ ಗಾಂಧಿಯನ್ನ ಟೀಕಿಸಿದ್ರೆ ಮೋಹನ್ ದಾಸ್ ಪೈ ಸರ್ಕಾರವನ್ನೇ ಟೀಕೆ ಮಾಡಿದ್ರು. ಸ್ವಪಕ್ಷದವರ ವಿರೋಧದ ಮಧ್ಯೆಯೂ ಡಿಕೆಶಿ ಇಬ್ಬರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಸದ್ಯ ಡಿಕೆಶಿಯ ಈ ಸ್ಟ್ರಾಟಜಿ ಬಗ್ಗೆ ಭಾರಿ ಚರ್ಚೆ ಆಗ್ತಿದೆ. ಟೀಕೆ ಮಾಡಿದವರ ಜೊತೆ ಡಿಕೆಶಿ ಸ್ನೇಹ ಬೆಳೆಸ್ತಿರೋದು ಹಲವರ ಗೊಂದಲ ಕುತೂಹಲಗಳಿಗೆ ಸಾಕ್ಷಿಯಾಗಿದ್ದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.